ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆರೋಗ್ಯ ಕಾರ್ಯಕ್ರಮಗಳನ್ನು ನೀಡುವ ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. ನಿನ್ನ ಕಂಡಾಗ ಸಂತೋಷವೇನು. ನಮ್ಮ ಎಲ್ಲ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವೈದ್ಯರು ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ಸಂಧಿವಾತ ವೈದ್ಯರು. ಹೌದು. ಆದರೆ ರೇಡಿಯೋವನ್ನು ತಾವು ಬಹಳ ಕಾಲಗಳಿಂದ ಸತತವಾಗಿ ಕೇಳ್ತಾ ಬಂದಿದ್ದೀರಿ. ವೈದ್ಯರಿಗೆ ರೇಡಿಯೋ ಕೇಳೋಕ್ಕೆ ಸಮಯ ಇದೆಯಾ ಅನ್ನೋದು ಬಹುಶಃ ಇಲ್ಲಿ ಕೇಳೋರಿಗೆ ತುಂಬ ಆಶ್ಚರ್ಯ ಆಗ್ಬೋದು. ಆದರೆ ಅದು ಒಂದು ಹವ್ಯಾಸ. ಇದು ಹೆಂಗೆ ಸರ್, ವೈದ್ಯರಾಗಿದ್ದುಕೊಂಡು ರೇಡಿಯೋ ಕಡೆ ಗಮನ ಕೊಡ್ತಾ ಬಂದಿದ್ದು ಹೆಂಗೆ ಸಾಧ್ಯ ಆಯ್ತು ನಿಮಗೆ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ವೈದ್ಯರ ದಿನನಿತ್ಯದ ಸ್ಟ್ರೆಸ್ನಲ್ಲಿ ಟೆನ್ಷನ್ ರಿಲೀವರ್ ನನ್ನ ಪ್ರಕಾರ ರೇಡಿಯೋ ಪರ್ಟಿಕ್ಯುಲರ್ಲಿ ಆಕಾಶವಾಣಿ ನನಗೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ಒಂದು ನಂಟು. ಯಾಕೆಂದರೆ ನಾನು 6-7 ವರ್ಷ ವಯಸ್ಸಿದ್ದಾಗ ಮೈಸೂರು ಆಕಾಶವಾಣಿನ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳಿ ಕರೆಯೋರು ನನಗೀಗ್ಲೂ ಜ್ಞಾಪಕ ಇದೆ. ಮೊದಲನೇ ಸಾರ್ತಿ ನಾನು ಮಕ್ಕಳ ಮಂಟಪದಲ್ಲಿ ನಾಟಕ ಮಾಡಿದಾಗ 10 ರೂಪಾಯಿ ಕೊಟ್ಟಿದ್ರು. ಸೊ ಹಾಗಾಗಿ ಆಕಾಶವಾಣಿ ಜರ್ನಿ ಅಲ್ಲಿಂದ ಶುರು ಆಯಿತು. ಮೊದಲು ಸಣ್ಣ ನಾಟಕಗಳು ಆಕಾಶವಾಣಿನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಆಮೇಲೆ ಬೆಂಗಳೂರಿಗೆ ನಮ್ಮ ತಂದೆಯವರಿಗೆ ವರ್ಗಾವಣೆ ಆಗೋಯ್ತು. ಸೊ ಹಾಗಾಗಿ ಅದು ಕನೆಕ್ಷನ್ ತಪ್ಪು ಹೋಯ್ತು. ಆಮೇಲೆ ಮತ್ತೆ ವೈದ್ಯನಾಗಿ ಬಂದಾಗ ಹಲವಾರು ಆರೋಗ್ಯ ಕಾರ್ಯಕ್ರಮಗಳಿಗೆ ಆಕಾಶವಾಣಿಗೆ ಬರ್ತಿರ್ತೀನಿ. ಸೊ ಹಾಗಾಗಿ ಆಕಾಶವಾಣಿಯ ನಂಟು ಅವತ್ತು ಬಿಟ್ಟು ಹೋಗಿದ್ದು ಇವತ್ತು ಮುಂದುವರೆದಿದೆ. ಅಂದರೆ ನಾವು ಇವಾಗ ವೈದ್ಯರಾದಾಗ ಮಾಹಿತಿ ಕೊಡೋದು ಬಹಳ ಮುಖ್ಯ ಆಗಿರ್ತದೆ. ಮಾಹಿತಿಯನ್ನು ವ್ಯವಸ್ಥಿತವಾಗಿ ಮತ್ತು ಸಂಪೂರ್ಣವಾಗಿ ತುಂಬ ಸರಳವಾಗಿ ಅದನ್ನು ಕೊಡಬೇಕಾಗತ್ತೆ. ಇವತ್ತು ನಾಲೆಜ್ ತುಂಬ ಇರ್ಬೋದು ನಿಜ, ಆದರೆ ಅದನ್ನು ಹೇಳೋ ರೀತಿಯಲ್ಲಿ ಅವರು ವಿಫಲರಾಗೋ ಸಾಧ್ಯತೆ ಇರುತ್ತೆ. ಖಂಡಿತ. ಹಾಗೇನೆ ನಮ್ಮ ಭಾಷೆಯಲ್ಲಿ ಹೇಳೋರು ಕಡಿಮೆ. ನೀವು ಈಗ ಯೂಟ್ಯೂಬ್ ಹುಡುಕ್ಬೋದು, ಸಾಕಷ್ಟು ಸಿಗ್ಬೋದು ನಿಮ್ಮಗಳಿಗೆ. ಸುಮಾರು ಕಡೆ ನೀವು ನೋಡಿದಾಗ ಹೆಚ್ಚಾದ ಸಂದರ್ಶನಗಳು ಆಂಗ್ಲ ಭಾಷೆಯಲ್ಲಿ. ಹೌದು. ಸೊ ಹಾಗಾಗಿ ನಮ್ಮ ಜನರಿಗೆ, ನಮ್ಮ ಹಳ್ಳಿಗಳಲ್ಲಿರೋರಿಗೆ, ಹೆಚ್ಚಾಗಿ ಆಕಾಶವಾಣಿ ಕೇಳೋರಿಗೆ, ಕನ್ನಡದ ಮಾಧ್ಯಮಗಳ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆದಂಥವ್ರಿಗೆ ಕನ್ನಡದಲ್ಲಿ ಆರೋಗ್ಯದ ಬಗ್ಗೆ ಹೇಳೋದು ಬಹಳ ಮುಖ್ಯ. ಅದೊಂದು ನನ್ನ ಸಣ್ಣ ಪ್ರಯತ್ನ. ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ ತಾವು. ಮತ್ತು ಭಾಷೆಯ ಒಂದು ಸ್ಪಷ್ಟತೆ, ನಿಖರವಾಗಿ ನಾವು ಮಾತಾಡೋದು, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತು ಅದನ್ನು ಆಕಾಶವಾಣಿ ಕಲಿಸಿದೆ ನಮಗೆ. ನಾವು ಹೀಗೆ ಮಾತಾಡೋದನ್ನು ಇವತ್ತು ಸಾಧ್ಯ ಆಗಿದ್ದು ಆಕಾಶವಾಣಿಯಿಂದನೇ ಅಂತೇಳಿ ಎಂತೆಂಥ ಕಲಾವಿದರು ಕೂಡ, ಬೇರೆಯವರು ಕೂಡ ಮತ್ತು ಬೇರೆ ಭಾಷೆಯವರು ಕೂಡ ನಮಗೆ ಇವತ್ತು ಏನಾದರೂ ಕನ್ನಡ ಬರುತ್ತಂದರೆ ಅದಕ್ಕೆ ಆಕಾಶವಾಣಿ ಕಾರಣ ಅಂತಲೂ ಕೂಡ ಬಹಳ ಮನತುಂಬಿ ಮಾತಾಡ್ತಾರೆ. ಖಂಡಿತ. ನಾವು ನೋಡಿದ್ರೆ ಆಕಾಶವಾಣಿಲಿ ಬರೋ ಕಾರ್ಯಕ್ರಮ ಕೇಳೋಕ್ಕೂ ಬೇರೆ ಕಾರ್ಯಕ್ರಮಗಳು ಕೇಳೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿನ ನಿರೂಪಕರಲ್ಲಿರುವ ಕನ್ನಡದ ಶೈಲಿ, ಆ ಉಚ್ಚಾರಣೆ, ಆ ಭಾಷೆ ಮೇಲಿನ ಪ್ರೀತಿ. ಅವರೊಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ಅದನ್ನ ರಿಸರ್ಚ್ ಮಾಡಿ ಬರ್ತಾರೆ. ಸುಮ್ಮನೆ ಬಂದು ಅಲ್ಲಿ ಮನಸ್ಸಿಗೆ ಬಂದಿದ್ದನ್ನ ಮಾತಾಡೋದಿಲ್ಲ. ಬಹಳ ಹೆಚ್ಚಾಗಿ ನಾನು ಕೇಳೋವಂಥ ಒಂದು ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ನಮ್ಮ ದಿನನಿತ್ಯದಲ್ಲಿ ಬರುವಂಥದ್ದು. ಸೊ ಹಾಗಾಗಿ ಅದರಲ್ಲಿ ಸುಮ್ಮನೆ ಸಾಮಾನ್ಯವಾಗಿ ಬಂದು ಮಾತಾಡೋದಿಲ್ಲ ಯಾರೂ. ಎಷ್ಟು ರಿಸರ್ಚ್ ಮಾಡಿರ್ತಾರೆ. ನಮ್ಮ ಕನ್ನಡ ಚಿತ್ರರಂಗದ ಹಳೆಯ ಗೀತೆಗಳು ಒಂದು ದೊಡ್ಡ ಭಂಡಾರನೇ. ಅದನ್ನು ಈಗಿನವರು ತಿಳ್ಕೋಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ಅವರಲ್ಲಿ ಆ ಆಸಕ್ತಿ ಇರಬೇಕು, ಆ ಆಸಕ್ತಿ ಮೂಡಿಸ್ಬೇಕು, ಆ ಕಾರ್ಯಕ್ರಮ ಅಷ್ಟೇ ಚುರುಕಾಗಿರಬೇಕು. ಅದಕ್ಕೆ ನಿಮ್ಮ ನಿರೂಪಕರು ಸಾಕಷ್ಟು ಶ್ರಮ ಪಡ್ತಾರೆ. ಒಂದೊಂದು ಕಾರ್ಯಕ್ರಮನೂ ಅಷ್ಟು ವೈವಿಧ್ಯತೆಯಿಂದ ಕೂಡಿರುತ್ತೆ. ಒಂದು 60ರ ದಶಕದ ಹಾಡಿರ್ಬೋದು, ಇಲ್ಲ ನಾನು ಒಂದು ಕೇಳ್ತಿದ್ದೆ ಕಾರ್ಯಕ್ರಮ ಹೃದಯ ರೋಗ ದಿನಾಚರಣೆ ಅಂತ, ಹೃದಯದ ಮೇಲೆ ಬರುವಂಥ ಹಾಡುಗಳು. ಬಹಳ ಆ ಒಂದೊಂದು ಹಾಡನ್ನು ಹೆಕ್ಕಿ ಅದನ್ನು ಒಂದು ಕಾರ್ಯಕ್ರಮ ಮಾಡಿ ಕೇಳುಗರಲ್ಲಿ ಒಂದು ಇಂಟ್ರೆಸ್ಟ್ ತರಿಸೋವಂಥದ್ದು. ಐ ಥಿಂಕ್ ಈ ಕೆಲಸ ಬರೀ ಆಕಾಶವಾಣಿ ಒಂದರಿಂದಾನೇ ಆಗ್ತಾ ಇರೋದು, ಬೇರೆ ಎಲ್ಲೂ ನಾನು ನೋಡಿಲ್ಲ. ಹಾಗಾಗಿ ಆಕಾಶವಾಣಿಗೂ ನಮಗೂ ಬಹಳ ದೊಡ್ಡ ನಂಟು. ಎಲ್ಲರೂ ಬಹಳಷ್ಟು ಜನ ಹೇಳಿದ್ದಾರೆ, ಆಕಾಶವಾಣಿಲಿ ಬರೀ ಗಾಯಕರಿಗಲ್ಲ, ಆ ಗೀತೆಯನ್ನು ಬರೆದವ್ರಿಗಾಗಲಿ ಸಂಗೀತ ಮಾಡಿದವ್ರಿಗಾಗಲಿ ಎಲ್ಲರಿಗೂ ಆ ಗೌರವ ಕೊಡ್ತಾರೆ. ಯಾವ ಕಾಲದಲ್ಲಿ, ಯಾವ ಕಾಲಘಟ್ಟದಲ್ಲಿ ಆ ಚಿತ್ರ ಬಂತು, ನಿರ್ದೇಶಕರು, ನಟರು ಎಲ್ರಿಗೂ ಆ ಗೌರವ ಸಿಗುತ್ತೆ. ಅದು ಇನ್ನೆಲ್ಲೂ ಕಾಣಿಸೋದಿಲ್ಲ. ನಮಗೂ ಕೇಳಗರಿಗೆ ಬಹಳ ಸಂತೋಷ ಆಗುತ್ತೆ. ಯಾವತ್ತೋ ಹಿಂದೆ ಕೇಳಿರ್ತೀವಿ ರೇಡಿಯೋದಲ್ಲಿ, ಅದನ್ನು ಪುನರಾವರ್ತನೆ ಮಾಡಿದಾಗ
ಸಂತೋಷ ಆಗುತ್ತೆ, ಕೇಳೋದಕ್ಕೆ ಸಂತೋಷ. ನಮ್ಮ ಒಂದು ದುಗುಡ ಅಥವಾ ಒಂದು ಮಾನಸಿಕ ಸಮಸ್ಯೆ ಆಗಿರ್ಬೋದು ಅಥವಾ ಒತ್ತಡ ಆಗಿರ್ಬೋದು, ಆ ಎಲ್ಲವನ್ನು ರಿಲೀಫ್ ಮಾಡುತ್ತೆ ಅಂತ ತಾವು ಮೊದಲಿಗೆ ಹೇಳಿದಿರಿ ನೋಡಿ. ಯಾವುದೇ ವೃತ್ತಿಯಲ್ಲಿ ತೊಡಗಿರಲಿ ಅವರಿಗೆ ರಿಲೀಫ್ ಕೊಡುವಂಥ ಶಕ್ತಿ ಆಕಾಶವಾಣಿಗಿದೆ ಅಂಥೇಳಿ. ಮತ್ತು ಯಾವುದೇ ರೀತಿ ಧಾಮ್ ಧೂಮ್ ಇರಲ್ಲ ಇಲ್ಲಿ. ಸುಲಲಿತವಾಗಿ ಸಾವಧಾನವಾಗಿ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಡೋದು, ಮತ್ತು ಕೊಟ್ಟ ಮಾಹಿತಿ ಇನ್ನೊಂದು ಸಲ ಬರಬೇಕಂದ್ರೆ ಇನ್ನು ಎಷ್ಟೋ ದಿನ ಕಾಯಬೇಕಾಗತ್ತೆ. ಖಂಡಿತ. ಆ ಒಂದು ಪ್ರಸಾರವಾದಂಥ ಹಾಡು ಮತ್ತೆ ನಿಮಗೆ ಬೇಕಂದಾಗ ನೀವು ಮೆಸೇಜ್ ಕಳಿಸ್ಬೇಕಾಗತ್ತೆ, ಅಥವಾ ಪತ್ರ ಬರೀಬೇಕಾಗತ್ತೆ, ಅಥವಾ ಫೋನ್ ಮಾಡಿ ಕೋರಿಕೆ ಆಧಾರದ ಮೇಲೆ ನೀವು ಇನ್ನೊಂದು ಹಾಡನ್ನು ಕೇಳಬೇಕಾಗತ್ತೆ. ಮತ್ತೆ ನಿಮ್ಮ ಆರ್ಕೈವ್ಸಲ್ಲಿರೋ ಗೀತೆಗಳಿನೆಲ್ಲೂ ಸಿಗಲ್ಲ. ಎಷ್ಟೋ ಚಲನಚಿತ್ರಗಳ ರೀಲ್ಗಳೇ ಹೊಟ್ಟೋಗಿದೆ, ಅಂತ ಚಿತ್ರಗಳ ಗೀತೆಗಳು ಆಕಾಶವಾಣಿ ಭಂಡಾರದಲ್ಲಿದೆ. ಹೌದು. ಸೊ ಹಾಗಾಗಿ ಇದು ಇನ್ನೆಲ್ಲೂ ಕೇಳೋಕೆ ಸಾಧ್ಯ ಇಲ್ಲ, ನಾವು ಆಕಾಶವಾಣಿ ಮುಖಾಂತರನೇ ಕೇಳೋಕೆ ಸಾಧ್ಯ. ಸರ್ ನಿಜ, ನಮ್ಮ FM ರೇನ್ಬೋ ಇದೆ, ವಿವಿಧ ಭಾರತಿ ಇದೆ. ಈ ಪ್ರತ್ಯೇಕವಾದಂತಹ ಚಾನಲ್ಗಳಲ್ಲಿ ಯಾವ ರೀತಿ ಮನೋರಂಜನೆ ಬೇಕು ಅದಕ್ಕೆ ಪ್ರತ್ಯೇಕವಾದಂತಹ ಕೇಳುಗರೇ ಇದ್ದಾರೆ. ವಿವಿಧ ಭಾರತಿ ಕೇಳೋವನು ಈ ಕಡೆ ಪ್ರೈಮರಿ ಚಾನಲ್ಗೆ ಶಿಫ್ಟ್ ಆಗಲ್ಲ. ಹೌದು. ಅಥವಾ ಮಾಹಿತಿಯ ಒಂದು ದಾಹ ಇದ್ದವನು ಯಾವತ್ತೂ ಪ್ರೈಮರಿ ಚಾನಲ್ ಕೇಳ್ತಾರೆ. ಮತ್ತು ಚಿತ್ರಗೀತೆಗಳ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂದಾಗ ರೇನ್ಬೋ ಟ್ಯೂನ್ ಮಾಡ್ತಾರೆ, ಅಥವಾ ವಿವಿಧ ಭಾರತಿನ ಟ್ಯೂನ್ ಮಾಡ್ತಾರೆ. ಖಂಡಿತ. ಹೀಗೆ ಎಲ್ಲ ಸಮುದಾಯದ ಕೇಳುಗರನ್ನ ಒಂಥರ ಮಾಹಿತಿ ಮನೋರಂಜನೆಯನ್ನು ಉಣಬಡಿಸ್ತಾ ಇದೆ ಆಕಾಶವಾಣಿ. ಖಂಡಿತ. ಈಗ ಉದಾಹರಣೆಗೆ ಆರೋಗ್ಯ ಕಾರ್ಯಕ್ರಮನೇ ತಗೊಳ್ಳಿ, ಎಷ್ಟು ಬೇರೆ ರೇಡಿಯೋ ಚಾನೆಲ್ಗಳ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ. ಇಲ್ಲ, ಆಕಾಶವಾಣಿ ಒಂದೇ ಕಡೆ ಇದೆಲ್ಲ ನೋಡುವಂಥದ್ದು. ಹೌದು. ಆರೋಗ್ಯ ಕಾರ್ಯಕ್ರಮಗಳು ಇರುತ್ತೆ, ಮನರಂಜನೆಗೆ ಕಾರ್ಯಕ್ರಮಗಳು ಕೂಡ ಇರುತ್ತೆ, ಹಳೆ ಚಿತ್ರಗಳ ಧ್ವನಿ ಮುದ್ರಿಕೆಗಳು ಇರುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಟಿವಿ ಇಲ್ದಿದ್ದ ಕಾಲದಲ್ಲಿ ಸೌಂಡ್ ಟ್ರ್ಯಾಕ್ ಕೇಳೇನೆ ಬೆಳೆದವರು. ಹೌದು. ಈಗ ಸರ್ ಆಕಾಶ ಬುಟ್ಟಿ ಅಂತ ಅನ್ನೋ ಕಾರ್ಯಕ್ರಮ ಆಕಾಶವಾಣಿಗೆ 90 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ವರ್ಷ ಪೂರ್ತಿ ನಡೆಯುವಂಥ ಕಾರ್ಯಕ್ರಮ ಇದು. ಹೌದು. ಇಂಥ ಸಂದರ್ಭದಲ್ಲಿ ನಾವು ಏನೋ ಒಂದು ಆಕಾಶವಾಣಿ ಅಂತಂದರೆ ದಿನನಿತ್ಯ ನಾವು ಕೇಳಲೇಬೇಕು ಅಂತಂದು ಒಂದು ಸಂದೇಶ ಕೊಡ್ತೀವಿ ನಿಜ. ಆದರೆ ನಮ್ಮ ಇತರ ಪ್ರತಿಭೆಗೆ ಇದು ಎಷ್ಟು ಅನುಕೂಲ ಆಗುತ್ತೆ, ನಮ್ಮ ಬಹುಮುಖ ಪ್ರತಿಭೆಯನ್ನು ಹೊರಗಾಕಲಿಕ್ಕೆ ಆಕಾಶವಾಣಿ ಎಷ್ಟು ಒಂದು ಉತ್ತಮ ವೇದಿಕೆಯಾಗಿ ಪರಿಣಮಿಸ್ತದೆ ಅಂತಂತೆಲ್ಲವನ್ನೂ ಹೇಳ್ಬೋದು ನಾವಿಲ್ಲಿ. ಹೇಗೆ ಸರ್ ಎಲ್ಲರೂ ಕೂಡ ತಾವು ಹೇಳ್ತಿದ್ರೆ ಎಲ್ಲರಿಗೂ ಕೂಡ ಅಂತದ್ದು ವೈದ್ಯರಿಗಂತ ಹೇಳಿದ್ರೆ ನಿಜ, ಬಟ್ ನಾವು ಎಲ್ಲರಿಗಂತ ಸೇರಿಸ್ತಾ ಇದ್ದೀವಿ. ಹೇಗೆ ಉಪಯೋಗ ತಗೋಬಹುದು, ಹೇಗೆ ತೊಡಸ್ಕೋಬಹುದು ಆಕಾಶವಾಣಿ? ನಿಮ್ಮ ಕಾರ್ಯಕ್ರಮಗಳಲ್ಲಿ ಬಹಳ ವೈವಿಧ್ಯತೆ ಇದೆ. ಇದು ಬರೀ ವೈದ್ಯ ಕಾರ್ಯಕ್ರಮ ಅಷ್ಟೇ ಅಲ್ಲ, ನಾನು ಲಾ ಕಾರ್ಯಕ್ರಮ ಬಗ್ಗೆನೂ ಕೇಳಿದ್ದೀನಿ, ಅದು ಕೂಡ ಬರ್ತಾ ಇದೆ ಅಲ್ವಾ? ನ್ಯಾಯವಾಣಿ ಅಂತ ಹೇಳಿ ಅದು ಕೂಡ ಮಧ್ಯ ಕೇಳ್ತಿರ್ತೀನಿ. ಕೂತು ಒಂದು ಜಾಗದಲ್ಲಿ ಕೇಳೋಕ್ಕಾಗಲ್ಲ, ಬಟ್ ಗಾಡಿ ಓಡಿಸುವಾಗ ಪುರ್ಸೊತ್ತು ಸಿಕ್ಕದಾಗೆಲ್ಲ ಆಕಾಶವಾಣಿನ ಕೇಳ್ತೀನಿ. ಯಾಕೆಂದ್ರೆ ವೈವಿಧ್ಯತೆ ಇದೆ ಹಲವಾರು. ಹಾಗೇನೆ ನಮ್ಮ BK ಸುಮತಿ ಮೇಡಮ್ ಅವರು ನಡೆಸ್ಕೊಡುವಂತಹ ಕಾರ್ಯಕ್ರಮ ಕನ್ನಡದ ರತ್ನ ಭಂಡಾರ, ಎಷ್ಟು ಜನರಿಗೆ ಈ ಅದೃಷ್ಟ ಇದೆ. ಅಷ್ಟಷ್ಟು ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು, ವಿದ್ವಾಂಸರು, ಚಲನಚಿತ್ರದವರು ಇವತ್ತಿನ ದಿವಸ ನಮ್ಮ ಜೊತೆಗೆ ಇಲ್ಲದೇ ಇರೋಂಥವ್ರ ಧ್ವನಿಗಳನ್ನ ಕೇಳೋದಕ್ಕೆ. ಸೊ ಆ ಕಾರ್ಯಕ್ರಮನೂ ನಂಗೆ ಬಹಳ ಇಷ್ಟ. DV ಗುಂಡಪ್ಪನವ್ರ ವಾಯ್ಸ್ ನಾನು ಕೇಳೇ ಇರಲಿಲ್ಲ, ಈ ಕಾರ್ಯಕ್ರಮ ಮುಖಾಂತರನೇ ಕೇಳಿದ್ದು. ಸೊ ಹಾಗಾಗಿ ಬಹಳಷ್ಟು ಜನ ಸಾಹಿತಿಗಳು, ಕವಿಗಳು, ಅವರ ಅನಿಸಿಕೆಗಳು, ಅವರ ಇಂಟರ್ವ್ಯೂಗಳು ಅದಕ್ಕೆ ನಾನು ಹೇಳಿದ್ದು ಆಕಾಶವಾಣಿ ಆರ್ಕೈವ್ಸ್ ಇಸ್ ಗ್ರೇಟ್. ಅಂದರೆ ಈಗ ನಾವು ನಮ್ಮ ಧ್ವನಿನಲ್ಲಿನೇ ಎಷ್ಟೇ ನಿರೂಪಣೆ ಮಾಡಿ ಎಷ್ಟೇ ಹೇಳಿದ್ರು ಅದು ತಲುಪಲ್ಲ. ಅಲ್ಲಿ DVG ಅವ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದರೂ ತಲುಪಲಿಕ್ಕಿಲ್ಲ. ಅವರ ಧ್ವನಿನಲ್ಲಿನೇ ಅವ್ರು ಹೇಳಿದಂಥ ಒಂದು ಕಗ್ಗವನ್ನೇ ಅವ್ರ ಮೂಲಕವಾಗಿ ಬಂದಾಗ ಎಷ್ಟು ಖುಷಿಯಾಗುತ್ತೆ. ಒಬ್ಬ ಸಂಗೀತಕಾರ ಆಗಿರ್ಬೋದು, ಒಬ್ಬ ಚಿತ್ರಕಲಾವಿದ ಆಗಿರ್ಬೋದು, ಅವರವರು ಆಯಾ ಸನ್ನಿವೇಶವನ್ನು ನೆನಪಿಸಿ ಹೇಳುವಂಥದ್ದು ಆ ಘಟನೆಗಳೇ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮ ಅಂತಂದರೆ ಒಂದು ಧ್ವನಿ ಇರುತ್ತೆ, ಒಂದು ಸಂಗೀತ ಇರುತ್ತೆ, ಇನ್ನೊಂದು ಅವ್ರ ಬಗ್ಗೆ ಇನ್ನೊಬ್ರು ಯಾರೋ ಮಾತಾಡಿರ್ತಾರೆ, ಎಲ್ಲವೂ ಸೇರಿ ಒಂದು ರೂಪಕವಾಗಿ ಬರುತ್ತೆ. ಮತ್ತು ಮೇಲಾಗಿ ನಾವು ಇವಾಗ ಭಾಳಷ್ಟು ಜನರಿಗೆ ಸಮಯ ಇಲ್ಲ ಅಂತ ಹೇಳ್ತೀವಲ್ಲ, ಆ ಸಮಯ ಇಲ್ಲದರ ಮಧ್ಯೆನೇ ನಾವು ಒಂದು 5 ನಿಮಿಷದ ಕಾರ್ಯಕ್ರಮ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿ ಸಣ್ಣ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ. ಇದು ಒಂದು ಚುಟುಕಾದ ಕಾರ್ಯಕ್ರಮ, ಜಾಸ್ತಿ ಹೊತ್ತು ನೀವು ಕಳಿಬೇಕಾಗಿಲ್ಲ. ಒಂದು 5 ನಿಮಿಷ ಆ ಧ್ವನಿನ ಕೇಳಿಸ್ಕೊಂಡ್ರೆ ನಮ್ಮ ನಾಡಿಗೋಸ್ಕರ ಮಾಡಿದವರು, ನಮ್ಮ ನಾಡಿಗೋಸ್ಕರ ದುಡಿದವರು, ನಮ್ಮ ಕವಿಗಳು, ನಮ್ಮ ಸಾಹಿತಿಗಳು, ಬಹಳ ಸಂತೋಷ ಆಗುತ್ತೆ ಕೇಳೋದಕ್ಕೆ. ಇದೆಲ್ಲ ಇವತ್ತಿನ ದಿವಸ ಸಿಗಲ್ಲ ನಿಮಗೆ ಅಷ್ಟು ಸುಲಭ. ನಿಜ ತಾವು ಹೇಳ್ದಂಗೆ ನಾವು ನ್ಯಾಯವಾಣಿ ಕೂಡ 5 ನಿಮಿಷದಲ್ಲಿನೇ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ. ಹಾಗೆ ಇವಾಗ ತುಂಬ ಕಡಿಮೆ ಅವಧಿನಲ್ಲಿ ಎಷ್ಟು ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ ಅಂತಂಥೇಳಿ ಅನ್ನೋಕ್ಕೆ ನಾವು ನಮ್ಮ ಟ್ರಾನ್ಸ್ಮಿಷನ್ನಲ್ಲಿ ಮಾರ್ನಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಅಂತ ಕೊಡ್ತೀವಿ. ಮುಂಜಾನೆ ಏನೇನಾಗುತ್ತೆ ಅದರ ನಡುವೆ ಟ್ರಾಫಿಕ್ಕು ಬರ್ಬೋದು, ಒಂದು ಪ್ರಕಟಣೆ ಬರ್ಬೋದು, ಇನ್ನೊಂದು ಯಾವುದೋ ಚಿಕಿತ್ಸೆ ಬಗ್ಗೆ ಇರ್ಬೋದು, ಇನ್ನೊಂದು ಇತ್ಯಾದಿ ಎಲ್ಲವನ್ನೂ ಸೇರಿಸಿ ಅದು ಒಂದು ಪ್ಯಾಕೇಜ್ ಆಗಬೇಕು.
ನಿಮ್ಮ ಒಂದು ಪ್ರಯಾಣ ಸುಖಕರವಾಗಿ ಆಗಬೇಕು ಅಂತಂದರೆ ಅಲ್ಲಿಂದ ಅಲ್ಲಿವರೆಗೂ ಹೇಗೆ ಬಂದ್ವಿ ಅಂತ ಅನ್ನೋದು ಗೊತ್ತಾಗಬಾರ್ದು. ಇದು ಜೆಟ್ ಯುಗ, ಹಂಗೆ ಜೆನ್ ಝಿ ಅಂತಾರೆ. ಯಾರಿಗೂ ಅಷ್ಟೊತ್ತು ಪುರ್ಸೊತ್ತಿಲ್ಲ. ಹಿಂದಿನ ಕಾಲದ ತರ ಕೂತು ಯಾರು ಒಂದು ಕಚೇರಿ ಕೇಳೋಷ್ಟು ಟೈಮ್ ಇಲ್ಲ ಯಾರಿಗೂ. ಇಲ್ಲ, ಆಲಾಪನೆಯಿಂದ ಹಿಡಿದು ಕೀರ್ತನೆವರೆಗೂ ಕೇಳೋದಕ್ಕೆ. ಸೊ ಹಾಗೆ ಎಲ್ಲಾ ಚುಟುಕಾಗಿ ಹೋಗ್ಬೇಕು, ಆ ಮೆಸೇಜ್ ಅಷ್ಟೇ ಎಫೆಕ್ಟಿವ್ ಆಗಿ ಹೋಗ್ಬೇಕು. ಅದನ್ನ ಮಾಡೋದಕ್ಕೆ ನೀವೆಲ್ಲರೂ ಕಷ್ಟಪಟ್ಟು ಯೋಚನೆ ಮಾಡಿ ಇದನ್ನ ಎಷ್ಟು ಪರಿಣಾಮಕಾರಿಯಾಗಿ ಶ್ರೋತೃಗಳಿಗೆ ತಲುಪಿಸಬಹುದು ಈ ಥರ ಮಾಡಿದ್ರೆ ಅಂತ ಹೇಳಿ ಯೋಚನೆ ಮಾಡಿ ಮಾಡ್ತಿರೋ ಕಾರ್ಯಕ್ರಮಗಳು ನಮಗೆ ಖುಷಿ ಕೊಡುತ್ತೆ. ಈಗ ನಾವು 3 ತಾಸು ಕೂತ್ಕೊಂಡು ಒಂದು ಸಿನಿಮಾ ನೋಡೋಕೆ ಸಮಯ ಇರುತ್ತೆ. ನಮ್ಮ ಹವ್ಯಾಸಗನುಗುಣವಾಗಿ ತಾಸು, ಮುಕ್ಕಾಲು ತಾಸು, 2 ತಾಸು ಕಚೇರಿಗಳನ್ನು ಕೂಡ ನೋಡ್ತೀವಿ. ಮತ್ತು ಬೆಳಗಿನ ತನಕ ನಾಟಕ ನೋಡುವಂಥದ್ದು ಇನ್ನೂ ಕೂಡ ನಡೀತಾ ಇದೆ, ಹಳ್ಳಿಯಲ್ಲಿ ಈಗೂ ಇದೆ. ಅನೇಕ ಜನರು ತಮ್ಮ ಹವ್ಯಾಸಕ್ಕನುಗುಣವಾಗಿ ತಮ್ಮನ್ನು ತಾವು ತೊಡಸ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಆಕಾಶವಾಣಿನೂ ಕೂಡ ನಾವು ಯಾಕೆ ಕೇಳಬಾರ್ದು ಅಂತ ಮನೋ ಧೈರ್ಯವನ್ನ ಮಾಡ್ಬೇಕು ಅವರು. ಖಂಡಿತ ಇದ್ದೇ ಇದೆ ಅಲ್ವಾ. ಇವಾಗ ನಾನೇ ಆರೋಗ್ಯ ಕಾರ್ಯಕ್ರಮ ಕೊಟ್ಟರೆ ಒಂದು 20 ನಿಮಿಷದ ಕಾರ್ಯಕ್ರಮ ಕೊಟ್ಟಿರ್ತೀವಿ. ಯಾಕೆಂದ್ರೆ ಕೆಲವು ಅಂಶಗಳು ಎಷ್ಟು ಮುಖ್ಯ ಆಗ್ಬಿಡುತ್ತೆ ಅಂದ್ರೆ ಅದು 2 ನಿಮಿಷದ ತುಣುಕಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಾನು ಹೆಡ್ಲೈನ್ಸ್ ಅಲ್ಲಿ ಕಲಿಯಕ್ಕೆ ಸಾಧ್ಯ ಇಲ್ಲ. ಕೆಲವು ದೀರ್ಘವಾಗಿ ಕಲೀಲೇಬೇಕಾಗತ್ತೆ. ಅಂದರೆ ಮಾಹಿತಿ ಸಂಪೂರ್ಣವಾಗಿ ಬೇಕಂದಾಗ ಈಗ ಒಂದು ಪುಸ್ತಕ ಅಂತಂದರೆ ಬರೀ ಆ ಪುಸ್ತಕ ಇದ್ರ ಬಗ್ಗೆ ಇದೆ ಅಂತ ಗೊತ್ತಾದರೆ ಅದು ಸುಮ್ಮನೆ ಆಯಿತು. ಒಳಗಡೆ ಏನಿದೆ ಅಂತ ಹೊಕ್ಕಿ ನೋಡ್ಬೇಕು ತಾನೆ. ಅದ್ರದ್ದೊಂದು ಸ್ವಲ್ಪ ವಿಶ್ಲೇಷಣೆ, ಅದು ಬರೆದವ್ರಾಗ್ಲಿ ಅಥವಾ ಓದ್ದವ್ರಾಗ್ಲಿ ಯಾರೋ ಒಬ್ರು ಒಂದು 4 ಅಕ್ಷರ ಅದ್ರ ಬಗ್ಗೆ ಮಾತಾಡಿದ್ರೆ ಕೇಳುಗರಿಗೆ ಚೆನ್ನಾಗಿರುತ್ತೆ. ನೈಸ್. ರೇಡಿಯೋ ಡಾಕ್ಟರ್ ಅಂತ ಒಂದು ಕಾರ್ಯಕ್ರಮ ಇರ್ತಿತ್ತು, 5 ನಿಮಿಷದಲ್ಲಿ ಬರ್ತಿತ್ತು ಅದು. ಅದನ್ನು ತುಂಬ ಇಷ್ಟಪಡೋರು ಎಲ್ಲರೂ ಕೂಡ. ಈಗ ನಾವು ಯಾವುದೇ ಒಂದು ಮಾಹಿತಿಯನ್ನು ಸ್ವಲ್ಪ ದೀರ್ಘವಾಗಿ ವಿವರಣಾತ್ಮಕವಾಗಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ದೊಡ್ಡದಾಗಿರ್ಬೋದು. ಆಮೇಲೆ ನಮ್ಮ ಕಾರ್ಯಕ್ರಮಗಳು ಯೂಟ್ಯೂಬಿಗೆ ಅಪ್ಲೋಡ್ ಆಗಿರ್ತವೆ, ಅಲ್ಲಿ ಕೂಡ ರೇಡಿಯೋ ಕೇಳಬಹುದು. ಹೌದು, ಬದಲಾವಣೆಗಳು ಅನಿವಾರ್ಯ, ತಕ್ಕಾಗೆ ಬದಲಾವಣೆಗಳು ಆಗಲೇಬೇಕು. ಮಾಧ್ಯಮಕ್ಕೆ ನಾವು ಕೂಡ ಒಗ್ಕೊಂಡಿದ್ದೀವಿ. ಮೊಬೈಲಲ್ಲಿ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕವಾಗಿ ಕೂಡ ನಮ್ಮ ಆಕಾಶವಾಣಿ ಎಲ್ಲ ಕಡೆ ಈಗ ತಲುಪುತ್ತೆ. ಖಂಡಿತ ಪ್ರಪಂಚದ ಎಲ್ಲೆಲ್ಲಿಂದ ಜನ, ನಾನು ಕೇಳ್ತಾ ಇರ್ತೀನಲ್ಲ ಕಾರ್ಯಕ್ರಮಗಳು, ಎಲ್ಲೆಲ್ಲಿಂದ ಜನ ನ್ಯೂಸ್ ಆನ್ ಏರ್ ಆ್ಯಪ್ ಮುಖಾಂತರ ಹಾಡಿಗೆ ರಿಕ್ವೆಸ್ಟ್ ಇರ್ಬೋದು, ತಮ್ಮ ಅನಿಸಿಕೆಗಳಿರ್ಬೋದು, ಕ್ವಿಜ್ ರಸಪ್ರಶ್ನೆ ಬರ್ತಾ ಇತ್ತು. ಸೊ ಅದರಲ್ಲಿ ಉತ್ಸಾಹಕರಾಗಿ ಭಾಗವಹಿಸ್ತಾ ಇದ್ರು ಎಲ್ಲೆಲ್ಲಿಂದ ಜನ. ಭಾಳ ಖುಷಿಯಾಗಿದೆ ಸರ್, ನಿಮ್ಮಂತಹ ಸರ್ ಹೃದಯರು ಮತ್ತು ಆಕಾಶವಾಣಿಯನ್ನು ತುಂಬ ಪ್ರೀತಿಯಿಂದ ಅದ್ರ ಬಗ್ಗೆ ಮಾತಾಡೋರು. ಮತ್ತು ಆಕಾಶವಾಣಿ ಬಾಲ್ಯದಿಂದನೂ ಕೂಡ ನಿಮ್ಮ ಜೊತೆಗೆ ಸಾಗಿ ಬಂದಿದೆ. ಈಗಲೂ ಕೂಡ ಒಬ್ಬ ಉತ್ತಮ ವೈದ್ಯರಾಗಿ, ಒಳ್ಳೆಯ ಮಾಹಿತಿ ಕೊಡೋ ವೈದ್ಯರಾಗಿ ತಾವು ಇದ್ದೀರಿ. ನಮ್ಮ ಕೇಳುಗರ ಪರವಾಗಿ ಈಗ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಾಗೇನೆ ನಿಮಗೂ ಸಿಬ್ಬಂದಿ ವರ್ಗಕ್ಕೂ ಆಕಾಶವಾಣಿಗೂ 90ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದುವರೆಗೂ ಆರೋಗ್ಯ ಕಾರ್ಯಕ್ರಮಗಳನ್ನು ನೀಡುವ ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.